ಮಂತ್ರಿ ಗ್ರೀನ್ಸ್ ಅಪಾರ್ಟ್ಮೆಂಟ್ ನಲ್ಲಿ ಈಗಲೂ ಕೂಡ ಹಣ ಎಣಿಕೆಯ ಕಾರ್ಯಗಳು ಇನ್ನೂ ಕೂಡ ನಡೀತಾ ಇದೆ. ಈಗಲೂ ಕೂಡ ಪರಿಶೀಲನೆಯನ್ನು ನಡೆಸದೆ ಕೆಐಎಡಿಬಿ ಅಧಿಕಾರಿ ಟಿಆರ್ ಸ್ವಾಮಿ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ದಾಳಿ ನಡೆದಿತ್ತು. ಬೆಳಗ್ಗೆ 6 ಗಂಟೆಗೆ ನಡೆದಂತಹ ದಾಳಿ ಈಗಲೂ ಕೂಡ ನಿರಂತರವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾತ್ರಿವರೆಗೂ ಟಿಆರ್ ಸ್ವಾಮಿ ನಿವಾಸದಲ್ಲಿ ಪರಿಶೀಲನೆ ಮುಂದುವರಿಕೆ ಆಗುತ್ತೆ ಅಂತ ಐಜಿ ಚಂದ್ರಶೇಖರ್ ಹೇಳ್ತಾ ಇದ್ರು. ಬೆಳಗ್ಗೆ 10 ಗಂಟೆಗೆ ಕೌಂಟಿಂಗ್ ಮಿಷನ್ಗಳ ಮೂಲಕ ಹಣ ಎಣಿಕೆ ಕಾರ್ಯ ನಡೀತಾ ಇದೆ. ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಒಟ್ಟು 8 ಕಡೆ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಬೇಸ್ಮೆಂಟ್ ನಲ್ಲಿ ಈಗಾಗಲೇ 2 ಕಾರುಗಳನ್ನು ನಿಲ್ಲಿಸಲಾಗಿತ್ತು. ಆ ಬೇಸ್ಮೆಂಟ್ ನಲ್ಲೂ ಕೂಡ ಈಗಾಗಲೇ ಹಣ ಲಭ್ಯವಾಗಿದೆ, ದಾಖಲೆಗಳು ಕೂಡ ಲಭ್ಯವಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಈಗಷ್ಟೇ ಸಿಕ್ಕಿದೆ. ಅಲ್ಲಿ ಆ ಒಂದು ಕಾರ್ನಲ್ಲಿ ಏನೆಲ್ಲ ದಾಖಲೆಗಳಿತ್ತು, ಹಾಗೆ ಹಣ ಇತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಪ್ರಮುಖವಾದಂತಹ ಆಸ್ತಿ ಪತ್ರಗಳ ದಾಖಲೆ ಹಾಗೆ ದುಡ್ಡು ಕೂಡ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬೇಸ್ಮೆಂಟ್ ನಲ್ಲಿ ಸ್ವಾಮಿಗೆ ಸೇರಿದಂತಹ 2 ಕಾರ್ಗಳಿದೆ. ಆ 2 ಕಾರ್ನಲ್ಲೂ ಕೂಡ ಪರಿಶೀಲನೆಯನ್ನ ಈಗಾಗಲೇ ನಡೆಸಲಾಗ್ತಾ ಇದೆ. ಅಲ್ಲಿದ್ದಂತಹ ದಾಖಲೆಗಳನ್ನೆಲ್ಲ ವಶಕ್ಕೆ ಪಡಿಸಿಕೊಂಡು ಈಗಾಗಲೇ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಮುರಳಿ ಇದ್ದಾರೆ. ಮುರಳಿ, ಸದ್ಯಕ್ಕೆ ಏನೆಲ್ಲ ದಾಖಲೆಗಳು ಪತ್ತೆಯಾಗಿದೆ, ಎಷ್ಟು ಅಮೌಂಟ್ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಕ್ಕಿದೆಯಾ? ಖಂಡಿತವಾಗಿ ಶಕುಂತಲ ಇನ್ನೂ ಸಹ ತನಿಖೆ ನಡೀತಾ ಇರುವಂತದ್ದು. ಏನಂದ್ರೆ ಬೆಳಗ್ಗೆ 6 ಗಂಟೆಯಿಂದನೂ ಸಹ ದಾಳಿ ನಡೆದ ಸಂದರ್ಭದಲ್ಲಿ ಪ್ರಮುಖವಾಗಿ 7 ಗಂಟೆಯ ತನಕ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಧಿಕಾರಿಗಳಿಗೆ. ಯಾಕೆಂದ್ರೆ ಟಿಆರ್ ಸ್ವಾಮಿ ಅವರು ತನಿಖೆಗೆ ಏನು ಅನುವನ್ನು ಮಾಡಿಕೊಡ್ಲಿಲ್ಲ. ಯಾಕೆಂದ್ರೆ ಎಸಿಬಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮನೆ ಒಳಗಡೆ ಇದ್ದಂತ ಹಣ ಏನಿತ್ತು, ಜೊತೆಗೆ ಪ್ರಮುಖವಾದ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ರಗಳೇನಿತ್ತು ಅದನ್ನು ಸಹ ಹೊರಗಡೆ ಬಿಸಾಕೋದ್ರಲ್ಲಿ ನಿರತರಾಗಿದ್ರು. ಅದೇ ರೀತಿ ಬೆಳಗ್ಗೆ 6 ಗಂಟೆಗೆ ಬಂದ ಎಸಿಬಿ ಅಧಿಕಾರಿಗಳು 7 ಗಂಟೆ ತನಕನೂ ಸಹ ಮನೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದಾದ ನಂತರ 7 ಗಂಟೆಗೆ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋದ ಸಂದರ್ಭದಲ್ಲಿ ಹೊರಗಡೆ ಹಣವನ್ನು ಬಿಸಾಕಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾದ ನಂತರ ಅಲ್ಲೂ ಸಹ ರೇಡ್ ಅನ್ನ ಮಾಡ್ತಾರೆ. ಅಲ್ಲಿ ಹಣವನ್ನು ವಶಕ್ಕೆ ತೆಗೆದುಕೊಳ್ಳುವಂಥದ್ದು. ಅಂದ್ರೆ 2 ಕೋಟಿಯಷ್ಟು ನಗದನ್ನ ಅಂದ್ರೆ ಹಣವನ್ನ ಹೊರಗಡೆ ಬಿಸಾಕಿದ್ರು ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕ ಮಾಹಿತಿ ಇರುವಂತದ್ದು. ಮತ್ತೆ ಮನೆ ಒಳಗಡೆ ಸುಮಾರು 6 ರಿಂದ 7 ಕೋಟಿಯಷ್ಟು ಹಣ ನಗದು ಇತ್ತು ಅನ್ನೋದ್ರ ಬಗ್ಗೆ ಸಹ ಗೊತ್ತಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇದೇ ಅಪಾರ್ಟ್ಮೆಂಟ್ ನ ಸೆಲ್ಲರ್ ನಲ್ಲಿ ಅಂದ್ರೆ ಏನು ಕಾರನ್ನ ಪಾರ್ಕಿಂಗ್ ಮಾಡಂತ ಏನು ಬೇಸ್ಮೆಂಟ್ ಏನಿದೆ, ಲೋಯರ್ ಬೇಸ್ಮೆಂಟ್ ಏನಿದೆ, ಲೋಯರ್ ಬೇಸ್ಮೆಂಟ್ ನಲ್ಲಿ 2 ಮಾರುತಿ ಕಾರ್ಗಳನ್ನ ನಿಲ್ಲಿಸಿದ್ರು. ಕಾರ್ನ ಒಳಗಡೆ ಸಹ ದಾಖಲಾತಿಗಳು ಪತ್ತೆಯಾಗಿದ್ದಾವೆ. ಅಲ್ಲೂ ಸಹ ಏನಂದ್ರೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ರಗಳಿರ್ಬೋದು, ಜೊತೆಗೆ ಒಂದಷ್ಟು ಹಣವನ್ನು ಸಹ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಎಸಿಬಿ ಅಧಿಕಾರಿಗಳು. ಈಗಷ್ಟೇ ಐಜಿಪಿ ಚಂದ್ರಶೇಖರ್ ಅವರು ಸಹ ಬಂದು ಪರಿಶೀಲನೆಯನ್ನ ಮಾಡಿದ ನಂತರ ಅವರ ಒಂದು ಮಾಹಿತಿಯನ್ನ ಹೇಳ್ತಾ ಇದ್ರು. ಬೆಳಗ್ಗೆ 7 ಗಂಟೆಯಿಂದನೂ ಸಹ ತನಿಖೆಯನ್ನ ಮಾಡ್ತಾ ಇದೀವಿ, ಜೊತೆಗೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀವಿ. ಇವತ್ತು ಸರಿಸುಮಾರು ಮಧ್ಯರಾತ್ರಿಯ ತನಕನೂ ಆಗ್ಬೋದು, ಅಂದ್ರೆ 10 ರಿಂದ 11 ಗಂಟೆ ಆಗ್ಬೋದು ಎಲ್ಲ ಸಂಪೂರ್ಣವಾಗಿ ರೇಡ್ ಅನ್ನ ಮುಗಿಸ್ಲಿಕ್ಕೆ ಅಂತ ಹೇಳಿ ಅವರು ಸಹ ಮಾಹಿತಿ ಅಂದ್ರೆ ಕಡೆ ದಾಳಿ ಆಗಿದೆ ಅಂತ ಹೇಳಲಾಗ್ತದೆ. ಅಂದ್ರೆ ಅಪಾರ್ಟ್ಮೆಂಟ್ ಹಾಗೆ ಬೇಸ್ಮೆಂಟ್ ನಲ್ಲಿದ್ದಂತಹ 2 ಕಾರ್ಗಳು ಅದ್ರ ಮೇಲೆ ದಾಳಿ ಆಗಿದೆ. ಹಾಗೆ ಅವ್ರ ಸಿಸ್ಟರ್ ಮನೆ ಕೂಡ ಅಲ್ಲೇ ಇದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಅವ್ರ ಮನೆ ಮೇಲೆ ಏನಾದ್ರು ದಾಳಿ ಮಾಡಿದಾರಾ? ಹೌದು ಶಕುಂತಲ, ಏನಂದ್ರೆ 14ನೇ ಫ್ಲೋರ್ ನಲ್ಲಿ ಟಿಆರ್ ಸ್ವಾಮಿ ಅವರ ಮನೆ ಇರುವಂತದ್ದು. 15ನೇ ಫ್ಲೋರ್ ನಲ್ಲಿ ಮತ್ತೊಂದು ಫ್ಲಾಟ್ ಇರುವಂತದ್ದು, ಅವರ ತಂಗಿಯವರಿಗೆ ಸಂಬಂಧಪಟ್ಟಂತ ಒಂದು ಮನೆ ಇರುವಂತದ್ದು. ಆ ಮನೆ ಮೇಲೂ ಸಹ ದಾಳಿ ನಡೆಸಿದ್ರೆ ಅಲ್ಲೂ ಸಹ ಏನು ಆಸ್ತಿ ಪತ್ರಗಳನ್ನ ಪತ್ತೆ ಮಾಡಿರುವಂತದ್ದು. ಅಂದ್ರೆ ಟಿಆರ್ ಸ್ವಾಮಿ ಅವರಿಗೆ ಸಂಬಂಧಪಟ್ಟಂತ ಇದೇ ರೀತಿ ತುಮಕೂರಿನ ಮತ್ತೊಂದು ಮನೆಯಲ್ಲಿ ಅಂದ್ರೆ ಅವರ ಸಂಬಂಧಿಗಳ ಮನೆಯ ಮೇಲೂ ಸಹ ದಾಳಿಯನ್ನ ನಡೆಸಿದ್ರೆ, ಜೊತೆಗೆ ಅವರ ಕಚೇರಿ ಖನಿಜ ಭವನದಲ್ಲಿರುವಂತಹ ಕಚೇರಿ ಮೇಲೂ ಸಹ ದಾಳಿ ನಡೆದಿರುವಂತದ್ದು. ಅಂದ್ರೆ ಟಿಆರ್ ಸ್ವಾಮಿ ಅವರಿಗೆ ಸಂಬಂಧಪಟ್ಟಂತ 3 ಮನೆಗಳು ಮತ್ತು ಒಂದು ಕಚೇರಿ ಮೇಲೆ ದಾಳಿ ನಡೆದಿದೆ ಅಂತೇಳಿ ಐಜಿ ಚಂದ್ರಶೇಖರ್ ಅವರು ಈಗ ಸ್ಪಷ್ಟಪಡಿಸಿರುವಂತದ್ದು ಶಕುಂತಲ. ಅಂದ್ರೆ ಈಗ ಐಒ ಟೀಮ್ ಈಗಾಗಲೇ ಇನ್ನೂ ಕೂಡ ಅಂದ್ರೆ ನೋಟ್ ಎಲ್ಲ ಇದೆ, ಅದನ್ನೆಲ್ಲ ಕೂಡ ಎಣಿಕೆ ಕಾರ್ಯಗಳು ನಡೀತಾ ಇದೆ, ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಕಂಪ್ಲೀಟ್ ಆದ ಚಿತ್ರಣ ಯಾವಾಗ ಹೊರ ಸಿಗಬಹುದು ಅಂತಂದ್ರೆ ವಿಸ್ತಾರವಾದಂತಹ ಇನ್ಫಾರ್ಮೇಶನ್ ಎಷ್ಟು ಗಂಟೆ ಆಗ್ಬಹುದು ಮುಗಿಯೋ ಕಾರ್ಯಾಚರಣೆಯಲ್ಲಿ? ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಒಂದಷ್ಟು ಮಾಹಿತಿಯನ್ನ ಸಂಜೆ ನಂತರ ಅಂದ್ರೆ ಸರಿಸುಮಾರು 7 ಗಂಟೆ ನಂತರ ಎಸಿಬಿ ಅಧಿಕಾರಿಗಳೇ ಅಧಿಕೃತವಾಗಿ ಹೊರಬಿಡುವಂತದ್ದು. ಆದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಾಕಷ್ಟು ಹಣ ಇದೆ, ಸಾಕಷ್ಟು ಆಸ್ತಿ ಪತ್ರಗಳು ಸಹ ಸಿಕ್ಕಿದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಲೀಡ್ ಅನ್ನ ಅಧಿಕಾರಿಗಳೇ ಕೊಟ್ಟಿರುವಂತದ್ದು. ಅಂದ್ರೆ ತನಿಖೆಯಲ್ಲಿ ಅಂದ್ರೆ ಈ ತನಿಖೆ ಇನ್ನು ಪ್ರಗತಿಯಲ್ಲಿ ಇರೋ ಹಿನ್ನೆಲೆಯಲ್ಲಿ ಈಗ ಮಾಹಿತಿಯನ್ನ ಹೊರಗಡೆ ಲೀಕ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೋರ್ಟ್ ನಲ್ಲಿ ಪ್ರಕರಣ ಬಿದ್ದೋಗೋ ಸಾಧ್ಯತೆಗಳಿದೆ. ಆ ಹಿನ್ನೆಲೆಯಲ್ಲಿ ಗೋಪ್ಯತೆಯನ್ನ ಕಾಪಾಡ್ತಿದ್ದಾರೆ. ಅಂದ್ರೆ ಮೂಲಗಳ ಮಾಹಿತಿ ಪ್ರಕಾರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಗದು ಅಂದ್ರೆ ಸರಿಸುಮಾರು 5 ರಿಂದ 10 ಕೋಟಿಯಷ್ಟು ನಗದು ಇರಬಹುದು, ಜೊತೆಗೆ 100 ರಿಂದ 200 ಕೋಟಿಯಕ್ಕೂ ಹೆಚ್ಚಿನ ಮೀರಿದಂತ ಆಸ್ತಿ ಪತ್ರಗಳು ಸಹ ಪತ್ತೆಯಾಗಿದ್ದಾವೆ. ಅಂದ್ರೆ ಪ್ರಮುಖವಾಗಿ ಸೆಲ್ಲರ್ ನಲ್ಲಿ ಸಿಕ್ಕಂತ ಕಾರ್ ನಲ್ಲಿ ಸಾಕಷ್ಟು ಕೋಟಿ ಮೌಲ್ಯದ ಏನು ಪತ್ರಗಳು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಇರುವಂತದ್ದು. ಅದನ್ನ ಸಹ ಕೌಂಟ್ ಮಾಡ್ಬೇಕಾಗುತ್ತೆ. ಇವರ ಹೆಸರಲ್ಲಿ ಎಷ್ಟಿತ್ತು, ಜೊತೆಗೆ ಇವರ ಸಂಬಂಧಿಕರು ಇರ್ಬೋದು, ಬೇನಾಮಿ ಆಸ್ತಿ ಏನಿರ್ಬೋದು, ಅದನ್ನೆಲ್ಲ ಸಹ ಸಂಪೂರ್ಣವಾಗಿ ಕಲೆ ಹಾಕ್ಬೇಕು. ಮಾಹಿತಿನ ಕಲೆ ಹಾಕಿದ ನಂತರ ಒಂದಷ್ಟು ಅಪ್ರಾಕ್ಸಿಮೇಟ್ ಆಗಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹೊರಬೀಳುವಂತದ್ದು ಶಕುಂತಲ. Okay, thank you.
ನಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.